ಪುತ್ತೂರು ಬಿಜೆಪಿ ಮುಖಂಡ ಪುತ್ರ ಮಗು ಕರುಣಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೈ ನಾಯಕಿ ಸಿಡಿದೆದ್ದಿದ್ದಾರೆ. ಪ್ರಭಾಕರ್ ಭಟ್ ಸ್ವಗ್ರಾಮ ಕಲ್ಲಡ್ಕದಲ್ಲೇ ಮಗುವಿಗೆ ತೊಟ್ಟಿಲು ಶಾಸ್ತ್ರ ನಡೆಸಲಾಗಿದೆ. ಬಿಜೆಪಿ ಮುಖಂಡ ಪುತ್ರನಿಗೆ ಪ್ರತಿಭಾ ಕುಳಾಯಿ ಫೈನಲ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜನವರಿ 31ರ ಒಳಗೆ ಯುವತಿಯನ್ನ ಮದುವೆಯಾಗುವಂತೆ ಗಡುವು ಕೊಟ್ಟಿದ್ದಾರೆ. ಮದುವೆಯಾಗದೇ ಇದ್ರೆ ಫೆಬ್ರವರಿ 7ನೇ ತಾರೀಕು ಕಲ್ಲಡ್ಕದಲ್ಲಿ ತೊಟ್ಟಿಲು ಶಾಸ್ತ್ರ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಯುವತಿ ಪರ ಧ್ವನಿ ಎತ್ತದ ಪ್ರಭಾಕರ್ ಭಟ್ ವಿರುದ್ಧ ಪ್ರತಿಭಟನೆಗೂ ಕೂಡ ಇದೀಗ ಮುಂದಾಗಿರೋದು. ಹಿಂದೂ ಹೆಣ್ಣಿಗೆ ಅನ್ಯಾಯವಾದ್ರೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಧ್ವನಿ ಎತ್ತಿಲ್ಲ. ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖಂಡೆ. ಪುತ್ತೂರು ಬಿಜೆಪಿ ಮುಖಂಡನ ಪುತ್ರ ಮಗು ಕರುಣಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೈ ನಾಯಕಿ ಸಿಡಿದೆದ್ದಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ಹಾಗೂ ಪುತ್ರನಿಗೆ ಪ್ರತಿಭಾ ಕುಳಾಯಿ ಫೈನಲ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜನವರಿ 31ರ ಒಳಗೆ ಯುವತಿಯನ್ನ ಆರೋಪಿತ ಯುವಕ ಮದುವೆಯಾಗುವಂತೆ ಗಡುವನ್ನು ಕೊಟ್ಟಿರೋದು. ಮದುವೆಯಾಗದೇ ಇದ್ರೆ ಫೆಬ್ರವರಿ 7ರಂದು ಕಲ್ಲಡ್ಕದಲ್ಲಿ ತೊಟ್ಟಿಲು ಶಾಸ್ತ್ರ ಮಾಡ್ತೀವಿ ಅಂತ ಈಗ ಹೇಳಿದ್ದಾರೆ. ಎಸ್, ಪುತ್ತೂರು ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಇನ್ನೂ ಕೂಡ ಮದುವೆಗೆ ಹೋಗ್ತಾ ಇಲ್ಲ, ಮಗುವಾದರೂ ಕೂಡ ಆ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿರ್ತಕ್ಕಂಥ ಪ್ರತಿಭಾ ಕುಲಾಯಿ ಅವರು ಮಗುವಿನ ತೊಟ್ಟಿಲು ಶಾಸ್ತ್ರವನ್ನು ಕಲ್ಲಡ್ಕದಲ್ಲಿ ನಡೆಸ್ತೀವಿ ಅನ್ನುವಂಥ ಒಂದು ಡೇಟನ್ನು ಕೊಟ್ಟಿದ್ರು. ಆದರೆ ಈಗ ಆ ಪ್ರಕರಣ ಸುಖಾಂತ್ಯ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಮದುವೆ ಆಗ್ಲಿಕ್ಕೆ ಅವರು ಒಪ್ಪಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳಾಗ್ತಾ ಇರುವಂಥದ್ದು. ಹಾಗಾದ್ರೆ ಮುಂದೆ ಏನು ನಡೆಯುತ್ತೆ, ಯಾವ ಡೆಡ್ಲೈನ್ಗಳನ್ನು ಅವರ ಮನೆಯವರು ಇರಬಹುದು ಅಥವಾ ಆಯೋಗದ ಸದಸ್ಯ ಇರಬಹುದು ಏನು ವಿಧಿಸ್ತಾರೆ ಅನ್ನುವಂಥದ್ದು ಮಾತಾಡೋದಕ್ಕೆ ಸ್ವತಃ ಪ್ರತಿಭಾ ಕುಲಾಯಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಈಗ ಮೊನ್ನೆ ನೀವು ಹೇಳಿದ್ರಿ ಈ ರೀತಿಯಾಗಿ ಮದುವೆ ಆಗದೇ ಇದ್ದರೆ ನಾವು ಒಂದು ತೊಟ್ಟಿಲು ಶಾಸ್ತ್ರವನ್ನು ಕಲ್ಲಡ್ಕದಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಅದು ಏನಾಗಿದೆ? 19ನೇ ತಾರೀಕು ಸೋಮವಾರ ದಿನ ಕುಟುಂಬದವರು ಅಪ್ರೋಚ್ ಆಗಿದ್ದಾರೆ ಅಂತ ಹೇಳಿ ಮಧು ಆಚಾರ್ಯ ಅನ್ನೋರು, ಅವರ ಈ ಆಚಾರ್ಯ ಕಮ್ಯುನಿಟಿಯ ಅವರೊಬ್ಬರು ಸದಸ್ಯರಾಗಿದ್ದಾರೆ. ಅವರೇನೋ ಪೋಸ್ಟಲ್ಲಿದ್ದಾರೆ. ಅವರು ಬಂದು ತಿಳಿಸಿದ್ದಾರೆ ಮದುವೆ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಆ ಪ್ರಕಾರ. ಮತ್ತು ಅವ್ರು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ. ಇನ್ನು ಮುಂದಕ್ಕೆ ಈ ಫ್ಯಾಮಿಲಿ ಯಾವುದೇ ಮೀಡಿಯಾಕ್ಕೆ ಹೋಗಬಾರ್ದು ಅಂತ ಹೇಳಿ. ಆ ರೀತಿಯಲ್ಲಿ ಇವತ್ತು ಫ್ಯಾಮಿಲಿಯಲ್ಲಿ ಮೀಡಿಯಾಕ್ಕೆ ಬರಲಿಲ್ಲ. ಇನ್ನೊಂದು ತೊಟ್ಟಿಲು ಹಾಕುವ ಶಾಸ್ತ್ರ ಏನಿದೆ ಕಲ್ಲಡ್ಕದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ. ಯಾಕೆಂದರೆ ಯಾರ್ದೋ ಒಂದು ಕುಟುಂಬ, ಯಾರ್ದೋ ಒಂದು ಫ್ಯಾಮಿಲಿ ಒಳ್ಳೇದಾಗೋದು ಅಂತಾದರೆ ವಿ ಆರ್ ರೆಡಿ ಫಾರ್ ದ್ಯಾಟ್. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.